ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗದಿರಿಪ್ಪ ಎಲ್ಲರೂ? ಐ ಹೋಪ್ ಆಲ್ ಆರ್ ಮಸ್ತ್. ಇವತ್ತು ನಾನು ನನ್ನ PCOD ಹೆಂಗೆ ರಿಸರ್ವ್ ಮಾಡ್ಕೊಂಡಪ್ಪ, ಸೊ ಅದ್ರ ಬಗ್ಗೆ ವಿಡಿಯೋ ಇದೆ. ಸೊ ಫಸ್ಟ್ ನಾನು ಆ್ಯಕ್ಚುಲಿ 3 months ಬಿಫೋರ್ 4 months ನಾನು ಹಾಸ್ಪಿಟಲ್ ತೋರಿಸಿದಾಗ PCOD ಸೆಕೆಂಡ್ ಸ್ಟೇಜ್ದಾಗೈತೆ ಅಂತ ಹೇಳಿದ್ರೆ, ಫಸ್ಟ್ ಸ್ಟೇಜ್ ದಾಟಿ ಸೆಕೆಂಡ್ ಸ್ಟೇಜ್ದಾಗೈತೆ ಅಂತ ಹೇಳಿದ್ರು. ಸೊ ಅದಕ್ಕೆ ಏನು ಮೆಡಿಸಿನ್ಸ್ ಆಗಲಿ ಟ್ರೀಟ್ಮೆಂಟ್ ಆಗಲಿ ಹೇಳಿದ್ರು ನನಗೆ. ನಾನು ಅದನ್ನು ಯಾವುದೂ ತೊಗೊಳ್ಳಿಲ್ಲ. ಟ್ಯಾಬ್ಲೆಟ್ ತೊಗೊಂಡೆ, 1-2 ದಿನ ತೊಗೊಂಡೆ, ಮತ್ತು ವಾಪಸ್ ಹಂಗೆ ಬಿಟ್ಟೀನಿ, ತೊಗೊಂಡಿಲ್ಲ ಅದನ್ನು. ಯಾಕಪ್ಪ ಅಂದ್ರೆ ನಾನು ಒಂದು ಡಾಕ್ಟರ್ ಕಡೆ ಸಜೆಷನ್ ತೊಗೊಂಡಿದ್ದೆ. ಸೊ ಟ್ಯಾಬ್ಲೆಟ್ ಇಲ್ಲದೇನೂ PCOD ಹೆಂಗೆ ರಿಸರ್ವ್ ಮಾಡ್ಕೊಳ್ಳೋದು ಅಂಥೇಳಿ. ಸೊ ಅವ್ರು ನನಗೆ ಹೇಳಿದ್ದ ಯೋಗ, ಎಕ್ಸಸೈಸ್, ಹೆಲ್ದಿ ಡಯಟ್, ಫ್ರೂಟ್ಸ್ ಕನ್ಸ್ಯೂಮಿಂಗ್, ಆಮೇಲೆ ಸೀಡ್ ಸೈಕ್ಲಿಂಗ್ ಹೇಳಿದ್ರೆ. ಈ ಸೀಡ್ ಸೈಕ್ಲಿಂಗ್ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಾಗ ಹೇಳಿದ್ದೀನಿ ನಿಮಗೆ, ಹೆಂಗೆ ಸೀಡ್ ಸೈಕ್ಲಿಂಗ್ ಮಾಡೋದು ಅಂತ ಹೇಳಿ. ಸೊ 4 seeds 5 seedsನ ಹೆಂಗೆ ಸೈಕ್ಲಿಂಗ್ ಮಾಡೋದು, 1 to 15 days 15 to 30 days ಹೆಂಗೆ ಸೀಡ್ ಸೈಕ್ಲಿಂಗ್ ಮಾಡ್ಬೇಕಂತ ಹೇಳಿ ಅದನ್ನು ವಿಡಿಯೋದಾಗ ಹೇಳಿನಿ. ಅದನ್ನು ಹೋಗಿ ಚೆಕ್ ಮಾಡ್ಕೊಳ್ರಿ. ಸೊ ಫುಡ್ ಮತ್ತು ಎಕ್ಸಸೈಸ್, ಯೋಗ ಬಗ್ಗೆ ಹೇಳ್ತೀನಿ. ಸೊ ನನಗೆ 3 months ಆತೀಗ. ನೆಕ್ಸ್ಟ್ ಮಾತ್ರ ಇದು ಇನ್ನೊಂದು 2 ದಿನ ಆದರೆ 3 months ಕಂಪ್ಲೀಟ್ ಆಗ್ತೈತಿ. ನಾನು ಹೆಂಗೆ PCOD ರಿಸರ್ವ್ ಮಾಡ್ಕೊಂಡೆ ಅಂತೇಳಿ. ಸೊ ಆ್ಯಕ್ಚುಲಿ ಫಸ್ಟ್ ನಾನು ಟಾರ್ಗೆಟ್ ಮಾಡಿದ್ದ ಜಂಕ್ ಫುಡ್ ಬಿಡ್ಬೇಕಂತ ಹೇಳಿ. ಸೊ ಅದ್ರ ಸಂಬಂಧ ಭಾಳ ಕಷ್ಟಪಟ್ಟೀನಿ. ತಿಂದೀನಿ, ಇಲ್ಲಂದಿಲ್ಲ, ಬಟ್ ಯಾವಾಗಂದ್ರೆ 2 ವೀಕಿಗೆ ಒಮ್ಮೆ, 3 ವೀಕಿಗೆ ಒಮ್ಮೆ, ಸೊ ಹಿಂಗೆ ತಿಂದಿನಂದ್ರೂ ಫುಲ್ ಕನ್ಸ್ಯೂಮ್ ಮಾಡಿಲ್ಲ. ನನಗೆ ಎಷ್ಟು ಆಸೆ ಆಗ್ತೈತಲ್ಲ ಅಷ್ಟು 1-2 3 ಪೀಸ್ ತಿಂದು ಸಮಾಧಾನ ಮಾಡ್ಕೊಂಡಿದ್ದೀನಿ. ಅಷ್ಟಂದ್ರೆ ಫುಲ್ಲು ತಿಂದಿಲ್ಲ. ಮೊದಲು ಹೆಂಗೆ ಮಾಡ್ತಿದ್ದೆ ಅಂದ್ರೆ ವಾರದಾಗ 2-3 ದಿನ ಜಂಕ್ ಫುಡ್ ತಿಂತಿದ್ದೆ. ವಾರದಾಗ 2 ದಿನ ಇಲ್ಲ, ಆಲ್ಮೋಸ್ಟ್ 4 to 4 days ಅಂತೂ ಕಂಪಲ್ಸರಿ ಜಂಕ್ ಫುಡ್ ತಿನ್ನೋದು. ಹೊರಗಡೆ ಈವ್ನಿಂಗ್ ಹಸಿವತ್ತು ಫುಲ್ ಜಂಕ್ ಫುಡ್, ಗೋಬಿ, ಫ್ರೈಡ್ ರೈಸ್, ಗೋಬಿ ಮಂಚೂರಿ, ಪಾನಿಪುರಿ, ಇದೆಲ್ಲ ತಿನ್ನೋದು ಚಲೋ ಅಲ್ಲ ಅಂತ ಹೇಳ್ತಿಲ್ಲ. ತಿನ್ನಿರಿ, ಲಿಮಿಟ್ದಾಗ ತಿನ್ನಿರಿ, ನಿಮ್ಮ ಹೆಲ್ತ್ ನೋಡ್ಕೊಂಡು ತಿನ್ನಿರಿ. ಸೊ ಅದಕ್ಕೆ ಒಂದು ಪೌಡ್ರ್ ತೋರಿಸ್ತೇನೆ ರೀ. ಈ ಪೌಡ್ರ್ ನಂದು ಗೇಮ್ ಚೇಂಜರ್ ಅಂತೇಳಿ. ಸೊ ನೋಡ್ತಿರ್ಬೋದು ಈ ಪೌಡ್ರ್. ಈ ಪೌಡ್ರ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಇದನ್ನು ಮಾರ್ನಿಂಗ್ ಹಾಟ್ ವಾಟರ್ನಾಗ ಹಾಕೊಂಡು ಕುಡಿತೀನಿ ರೀ ನಾನು. ನಾರ್ಮಲಾಗಿ ಅಜ್ವಾನ, ಜೀರಿಗೆ, ಸೋಂಪು ಮತ್ತು ಸ್ವಲ್ಪ ಮೆಂತೆಕಾಳು, ಈ 3 ಫ್ರೈ ಮಾಡ್ಕೊಂಡು ಬೆಸ್ಟ್ ಪೌಡ್ರ್ ಇದೆ. ಇದನ್ನು ಕುಡಿಯೋದ್ರಿಂದ ನನ್ನ ಗಟ್ಟಾಗ್ಯದ, ಮೇನ್ ಡೈಜೆಷನ್, ಮೈಗ್ರೇನು ಹೋಗ್ಯದ ನನಗೆ ಇದರಿಂದ. ಮತ್ತು PCOD ರಿಸರ್ವ್ ಆಗ್ಯದ. ಇದೊಂದು ಪೌಡ್ರ್ ನಾನು ಯೂಸ್ ಮಾಡಿದ್ದೆ. ಮತ್ತು ಸ್ಪೆಷಲಿ ಡಯಟ್, ಊಟ ಹೆಂಗೆ ಮಾಡ್ತಿದ್ದೆಪ್ಪ ಅಂದ್ರೆ, ಇದು 1 ಪ್ಲೇಟ್ ರೀ. ಇದೊಂದು ಪ್ಲೇಟ್ನಾಗ ರೈಸ್ ಫೈಬರ್ ಸ್ವಲ್ಪ ತೊಗೊತಿದ್ದೆ, ಪ್ರೋಟೀನ್ ಸ್ವಲ್ಪ ತೊಗೊತಿದ್ದೆ. ಅಂದ್ರೆ ಪನ್ನೀರ್ ಆಗಲಿ, ಎಗ್ಸ್ ಅಂತೂ ಕಾಮನ್, ಬಾಯ್ಲ್ಡ್ ಎಗ್ ಅಂತೂ ಫಿಕ್ಸ್ ನನ್ನ ಪ್ಲೇಟ್ದಾಗ. ಬಾಯ್ಲ್ಡ್ ಎಗ್ ಆಗಲಿ, ಪನ್ನೀರ್ ಆಗಲಿ, ಸೋಯಾ ಆಗಲಿ, ಇದನ್ನು 3ನಾಗ ಒಂದು ಇಟ್ಕೊತಿದ್ದೆ. ಸೊ ಅದಾದ್ಮೇಲೆ ತರಕಾರಿ, ಅದಾದ್ಮೇಲೆ ದಾಲ್, ಇದನ್ನ ಹಿಂಗೆಲ್ಲ ಇಟ್ಕೊಂಡು ಊಟ ತಿಂತಿದ್ದೆ. ಚಪಾತಿ ತೊಗೊಂಡ್ರೆ ರೈಸ್ ತೊಗೊತಿದ್ದಿಲ್ಲ. ಚಪಾತಿ 1 ತೊಗೊಂಡ್ರೆ ಸ್ವಲ್ಪ ರೈಸ್ ತೊಗೊತಿದ್ದೆ, 2 ಚಪಾತಿ ತೊಗೊಂಡ್ರೆ ರೈಸ್ ತೊಗೊತಿದ್ದಿಲ್ಲ. ಸೊ ಹಿಂಗೆ ಈ ಥರ ಹೆಲ್ದಿ ಡಯಟ್. ಮೇನ್ ತರಕಾರಿ ರೀ, ಸ್ಪೆಷಲಿ ನಾರು ಅಂಶ ತರಕಾರಿ, ಸೊಪ್ಪು, ಅದನ್ನು ಜಾಸ್ತಿ ಕನ್ಸ್ಯೂಮ್ ಮಾಡಿ. ನಾನು ಸೌತಿಕಾಯಿ ಜಾಸ್ತಿ ತಿಂತಿದ್ದೆ ಕಂಪಲ್ಸರಿ. ಸೊ ನೀರು ಸೌತಿಕಾಯಿ ಅಂತ ತಂದು ನನ್ನ ಮನೆ ಫಿಕ್ಸ್ ಇರ್ತಿತ್ತು. ನನ್ನ ಸೌತಿಕಾಯಿ, ಮೆಂತ್ಯ ಸೊಪ್ಪಾಗಲಿ, ಪಾಲಕ್ ಸೊಪ್ಪಾಗಲಿ, ಪಾಲಕ್ ಇಸ್ ಬೆಸ್ಟ್. ಅದನ್ನು ಎಲ್ಲ ವೆರೈಟಿ ತಿಂದೀನಿ. ಯಾಕೆ ಸುಳ್ಳು ಹೇಳ್ಬೇಕು, ವೆರೈಟಿನ ತಿಂದೀನಿ. ಬಟ್ ಭಾಳ ಆಸೆ ಆದಾಗ ನಾನು ದೋಸೆ ತಿನ್ಬೇಕನ್ಸ ರಾಗಿ ಮಿಕ್ಸ್ ದೋಸೆ ಮಾಡ್ತಿದ್ದೆ, ಮಲ್ಟಿಗ್ರೇನ್ ದೋಸೆ ಮಾಡ್ತಿದ್ದೆ. ನಾರ್ಮಲಾಗಿ ಅಕ್ಕಿ ಉದ್ದಿನ ಬೇಳೆ ಹಾಕೊಂಡು ದೋಸೆ ಮಾಡ್ತೀರಿ. ಸೊ ಮಲ್ಟಿಗ್ರೇನ್ ದೋಸೆ, ಹೆಸರು ಕಾಳು ಹಾಕ್ರಿ, ರಾಗಿ ಹಾಕ್ರಿ, ಮೆಂತ್ಯ ಜಾಸ್ತಿ ಹಾಕ್ರಿ, ಈ ಥರ ಮಾಡ್ಕೊಂಡು ತಿನ್ನಿರಿ. ಮತ್ತು ಏನಪ್ಪ ಅಂದ್ರೆ ಫ್ರೂಟ್ಸ್ದಾಗ ಸ್ಪೆಷಲಿ ಗವ್ವ ಟ್ರೈ ಮಾಡಿರಿ. ಹೆವಿ ರಿಚ್ ವಿಟಮಿನ್ C ಇರ್ತೈತಿ. ಸೊ ನೋಡ್ತಿರ್ಬೋದು, ಇದು ಗವ್ವ ಈಗ ಇಷ್ಟು ದೊಡ್ಡ ಬೆಳೆ ಅಂತ ನಾನು ಆಲ್ಮೋಸ್ಟ್ ವಾರದಾಗ 2-3 ದಿನ ತಿಂತೀನಿ. ಸೊ ರಿಚ್ ವಿಟಮಿನ್ C ಇರ್ತೈತಿ. ಇದು ಆರೆಂಜು, ಲಿಂಬೆಹಣ್ಣು, ವಿಟಮಿನ್ C ಇರ್ತಾವೆ ಇದ್ರಾಗ. ಸೊ ಇದನ್ನು ಜಾಸ್ತಿ ಕನ್ಸ್ಯೂಮ್ ಮಾಡಿರಿ. ಮತ್ತು ಏನಪ್ಪ ಅಂದ್ರೆ ಆ್ಯಪಲ್ ಕನ್ಸ್ಯೂಮ್ ಮಾಡಿರಿ. 2 ದಿನಕ್ಕೊಂದು ಆ್ಯಪಲ್ ತೊಗೋರಿ. ಮತ್ತು ಸ್ಪೆಷಲಿ ಹೊರಗಡೆ ಹೋದಾಗ ನೀವು ನಾರ್ಮಲಾಗಿ ಏನು ತಿನ್ಬೇಕನ್ನಿಸ್ದಾಗ ಮಿಲ್ಕ್ ಶೇಕ್ ಕುಡೀರಿ, ವಿತೌಟ್ ಶುಗರ್, ಇದು ಬೆಸ್ಟ್ ಐತಿ. ಚಾಕ್ಲೇಟ್ ತಿನ್ಬೇಕನ್ನಿಸ್ದಾಗ ಈ ಥರ ಪ್ರೋಟೀನ್ ಬಾರ್ ತಿನ್ರಿ. ಇದು 105 ರೂಪಾಯಿ ನಂದು. ನೋಡ್ತಿರ್ಬೋದು ನೀವು, ನೋ ಆ್ಯಡೆಡ್ ಶುಗರ್, ನೋ ಆ್ಯಡೆಡ್ ಫ್ಲೇವರ್ಡ್. ಡೈರಿ ಮಿಲ್ಕ್ನಾಗ ಚೆಕ್ ಮಾಡಿರಿ ಶುಗರ್ ಎಷ್ಟು ಇರ್ತದೆ. ನನ್ನ ಮನೆಯಾಗ ಇತ್ತು, ನೋಡಿ ತಿನ್ನಂಗೆ ಆಕೈತೆ ಅನ್ನೋ ಸಂಬಂಧ ನಾನು ಮನ್ಯಾಗ ಕೊಟ್ಟು ಬಂದೀನಿ. ಸೊ ಈ ಥರ ಪ್ರೋಟೀನ್ ಬಾರ್ ತಿನ್ನಿರಿ. ಈ ಥರ ಇದೇನು ಟೇಸ್ಟ್ ಇಲ್ಲ ಅನ್ನಂಗಿಲ್ಲ ರೀ. ನೋಡ್ರಿ, ಟೇಸ್ಟ್ ಮಸ್ತ್ ಇರ್ತೈತಿ, ಒಮ್ಮೆ ಟ್ರೈ ಮಾಡಿ. ಶುಗರ್ ಇರೋಂಗಿಲ್ಲ. ಸೊ ಅದೊಂದು. ಮತ್ತೇನಪ್ಪ ಅಂದ್ರೆ ನಿಮ್ಗೆ ಅದನ್ನು ವಿಟಮಿನ್ C ತಿನ್ನೋಕ್ಕಾಲಿಲ್ಲಪ್ಪ ಅಂದ್ರೆ ಲಿಮ್ಸಿ ಅಂತ ಟ್ಯಾಬ್ಲೆಟ್ ಬರ್ತೈತೆ ಮೆಡಿಕಲ್ದಾಗ. ಸೊ ಅದನ್ನು ಟ್ರೈ ಮಾಡಿರಿ. ಲಿಮ್ಸಿ ಅಂತ ಹೇಳಿ ಒಂದು ಚ್ಯೂಯಬಲ್ ಟ್ಯಾಬ್ಲೆಟ್ ಬರುತ್ತೆ. ಸೊ ಅದನ್ನು ಟ್ರೈ ಮಾಡಿರಿ, ಅದು ಬೆಸ್ಟ್ ಐತಿ. ಮತ್ತು ಸ್ಪೆಷಲಿ ನಾನು ಈಗ 2-3 ತಿಂಗಳು ಆಯ್ತು ನೋಡ್ರಿ ನಾನು ಹಾಸ್ಪಿಟಲ್ ಹೋಗಿಲ್ಲ. ಸೊ ಅದರಿಂದನೇ ನಾನು ರಿಸರ್ವ್ ಮಾಡ್ಕೊಂಡಿನಿ. ಫುಡ್ಡಿಂದ, ಎಕ್ಸಸೈಸಿಂದ, ವ್ಯಾಯಾಮದಿಂದ,
ಫ್ರೂಟ್ಸ್ ತಿನ್ನೋದ್ರಿಂದ, ಸೀಡ್ ಸೆಟ್ಲಿಂಗ್ ಮಾಡೋದ್ರಿಂದ ನಾನು ಆಲ್ಮೋಸ್ಟ್ ರಿಸರ್ವ್ ಮಾಡ್ಕೊಂಡಿನಿ. ಯೋಗ ಟ್ರೈ ಮಾಡಿರಿ, ಯೋಗ ಈಸ್ ಅ ಬೆಸ್ಟ್. ಯಾಕಪ್ಪ ಅಂದ್ರೆ ನೀವು ಎಕ್ಸಸೈಸ್ ಮಾಡೋಕೆ ಯೋಗ ಮಾಡಿರಿ. ಒಂದು ಸೂರ್ಯ ನಮಸ್ಕಾರ ಹಾಫ್ ಆನ್ ಅವರ್ ಮಾಡಿರಿ ಸಾಕು, ಬೆಸ್ಟ್. ಸೂರ್ಯ ನಮಸ್ಕಾರ ಮಾಡ್ತೀನಿ, ಎಕ್ಸಸೈಸ್ ಮಾಡ್ತೀನಿ. ಮತ್ತು ಅದ್ರ ಜೊತೆ ನಾನು ಮಾರ್ನಿಂಗ್ ನಂಗೆ ಟೀ ಕುಡಿಬೇಕಂದಾಗ ನಾನು ಬೆಲ್ಲದ ಚಹಾ ಮಾಡ್ಕೊಂಡು ಕುಡಿತೀನಿ. ನಮ್ಮ ಹಸ್ಬೆಂಡ್ ಶುಗರ್ ಚಹಾ ಮಾಡ್ಕೊಂಡು ಕುಡಿತಾರೆ, ಅವರು ಶುಗರ, ನಾನು ಬೆಲ್ಲ ಸಪ್ರೇಟ್ ನಾನು ಬೆಲ್ಲದ ಪೌಡ್ರ್ ಸಿಗ್ತದೆ, ನಾನು ಬೆಲ್ಲದ ಪೌಡ್ರ್ ತಂದು ಇಟ್ಕೊಂಡಿನಿ. ಸೊ ಹೆಂಗೆ ತಿನ್ಬೇಕನ್ಸ ಬೆಲ್ಲದ ಪೌಡ್ರು, ಚಪಾತಿನಾಗೂ ಬೆಲ್ಲದ ಪೌಡ್ರ್ ತುಪ್ಪ ಹಾಕೊಂಡು ತಿಂತೀನಿ ತಿನ್ಬೇಕನ್ನಿಸ್ದಾಗ. ಎಸ್ಪೆಷಲಿ ವಾರನಾಗ 3 ರಿಂದ 4 ದಿನ ರಾಗಿ ಮುದ್ದೆ ಮಾಡ್ಕೊರಿ. ನಾನು ಜೋಳದ ಮುದ್ದೆ ಮಾಡ್ತೀನಿ, ನಂಗೆ ಜೋಳದ ರೊಟ್ಟಿ ಮಾಡೋಕೆ ಬರಲ್ಲ, ಜೋಳದ ಮುದ್ದೆ ಮಾಡ್ತೀನಿ. ಮತ್ತು ಚಪಾತಿ ಮಾಡ್ತೀನಿ, ಮತ್ತು ತರಕಾರಿ, ಸಾಕಷ್ಟು ತರಕಾರಿ ತಿನ್ನಿರಿ. ಊಟ ರೈಸ್ ಕಮ್ಮಿ ತಿನ್ನಿರಿ, ತರಕಾರಿ ಜಾಸ್ತಿ ತಿನ್ನಿರಿ, ಮುದ್ದೆ ತಿನ್ನಿರಿ, ಮಸ್ತ್. ಮತ್ತು ನೈಟ್ ಸ್ವಲ್ಪ ಬೇಗ ಊಟ ಮಾಡಿರಿ, ಅದೊಂದು. ಮತ್ತು ಹೊರಗಡೆ ಹೋದಾಗ ಚಹಾ ಕುಡಿಬೇಕನ್ನೋ ಪರಿಸ್ಥಿತಿ ಬಂದಾಗ ಹಾಲು ಅರಿಶಿನ ಕುಡಿತೀನಿ ರೀ. ನಾನು ಅರಿಶಿನ ಹಾಕೊಂಡ ನಗ್ತಿರ್ತಾರಲ್ಲ, ಶುಗರ್ ಫ್ರೀ ಹಾಲು ತೊಗೊಂಡು ಅದ್ರಾಗ ಅರಿಶಿನ ಹಾಕೊಂಡು ಕುಡಿತಿರ್ತೀನಿ. ಸೊ ಅದು ನನಗೆ ಭಾಳ ಹೆಲ್ಪ್ ಆಗ್ಯದ, ಇಮ್ಯುನಿಟಿ ಬೂಸ್ಟ್ ಮಾಡಿದೈತೆ ಅರಿಶಿನ ಅನ್ನೋದು. ಸೊ ಅದು ಏನಪ್ಪ ಅಂದ್ರೆ ನಿಮ್ಮ ಹೆಲ್ತ್ ನಿಮ್ಮ ಕೈಯಾಗೈತಿ, ಅದನ್ನು ನೀವು ಅರ್ಥ ಮಾಡ್ಕೊರಿ. ನಾನು ಏನಪ್ಪ ಅಂದ್ರೆ ಒಂದು ಯೋಚನೆ ಮಾಡಿದ್ದು, ಮೊದಲು ಭಾಳ ತಿಂತಿದ್ದೆ, ನಂದು ಮಂತ್ಲಿ ಪ್ರಾಬ್ಲಮ್ ಭಾಳ ಇತ್ತು, ಭಾಳ ನಳ್ಳುತ್ತಿದ್ದೆ, ಹೊಟ್ಟೆ ನೋವು ಬಂದಾಗ ಇಷ್ಟು ಪೇನ್ ಕಿಲ್ಲರ್ ಪಿಲ್ಸ್ ತಿಂತಿದ್ದೆ ಅಂದ್ರೆ ನಂಗೆ ಲೆಕ್ಕನೇ ಇಲ್ಲ. ಭಾಳ ಹಾಸ್ಪಿಟಲ್ನೂ ತೋರಿಸೀನಿ, ಬಟ್ ಅದ್ರ ವರ್ಕ್ ಆಗಲಾರ್ದು ಫುಡ್ದಾಗ ವರ್ಕ್ ಆಗಿದೆ, ಯೋಗದಾಗ ವರ್ಕ್ ಆಗಿದೆ, ಎಕ್ಸಸೈಸ್ದಾಗ ವರ್ಕ್ ಆಗಿದೆ, ಫ್ರೂಟ್ಸ್ದಾಗ ವರ್ಕ್ ಆಗಿದೆ. ಸೊ ಭಾಳ ಮೊದಲು ಹೆಂಗಿತ್ತು 2 to 3 months ಮುಂದೆ ಹೋಗ್ತಿತ್ತು. ಸೊ ಈಗೆಲ್ಲ ಮಂತ್ಲಿ ಕ್ಲಿಯರ್ ಆಗತ್ತೈತಿ. ಮತ್ತು ಪೇನ್ ಬರ್ತಿತ್ತು, ಲೈಟಾಗಿ ಪೇನ್ ಬರ್ತದೆ. 100% 80% ಪೇನ್ ಕಮ್ಮಿ ಆಗಿದೆ, 10% ಪೇನ್ ಬರ್ತೈತಿ. ಬಟ್ ನಿಮ್ಮ ಹೆಲ್ತ್ ನಿಮ್ಮ ಕೈಯಾಗೈತಿ. ಸೊ ನೀವು ಇದನ್ನು ಟ್ರೈ ಮಾಡಿರಿ. ಸೊ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡೀನಿ. ಸೊ ನೀವು ಒಂದ್ಸಲ ಟ್ರೈ ಮಾಡಿರಿ. ಹಂಗೆ ಏನದು ತಿನ್ಬೇಕನ್ನಿಸ್ತಪ್ಪ ಅಂದರೂ ನಿಮ್ಮ ಮೆಂಟಲ್ ನೀವು ಹೆಲ್ತ್ ಹೆಂಗೆ ಸೆಟ್ ಮಾಡ್ತೀರಲ್ಲ ಹಂಗೆ ನಿಮ್ಮ ಹೊಟ್ಟೆ ಕೇಳತೈತಿ. ಅದ್ರ ಸಂಬಂಧ ಸಾಫ್ಟ್ ಡ್ರಿಂಕ್ಸ್ ಕಡಿಮೆ ಮಾಡ್ಕೊಡಿ. ಮೇನ್ ಸಾಫ್ಟ್ ಡ್ರಿಂಕ್ಸ್ನಾಗ ಭಾಳ ಶುಗರ್ ಆಗಲಿ, ಫ್ಲೇವರ್ಡ್ ಕಲರ್ಸ್ ಆಗಲಿ ಹಾಕಿರ್ತಾರೆ. ಐಸ್ ಕ್ರೀಮ್ ಕಡಿಮೆ ಮಾಡಿರಿ, ತಿನ್ಬೇಡ್ರಿ ಅಂತೈತಿ. ತಿನ್ನಿರಿ 2 weeks 3 weeks ಒಂದು ಸಣ್ಣದು ಸ್ಮಾಲ್ ಪ್ರಮಾಣದಾಗ ತಿನ್ನಿರಿ. ಬಟ್ ಶುಗರ್ ಇದ್ದಿದ್ದೇನು ತಿನ್ನಕ್ಕೆ ಹೋಗ್ಬೇಡ್ರಿ. ಶುಗರಿಂದನೇ ಬರೋದು PCOD. ಚೆಕ್ ಮಾಡಿರಿ. ಇನ್ಸುಲಿನ್ ಯಾವಾಗ ಹೈ ಲೆವೆಲ್ ಹಾಕಿದ್ ಬಾಡಿದಾಗ ಅವಾಗ PCOD ಆಗ್ತೈತಿ. ಸೊ ನಿಮ್ಮ ಹೆಲ್ತ್ ನಿಮ್ಮ ಕೈಯಾಗಿರಲಿ. ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ಲಿಕ್ಕತ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ನನ್ನ ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಹೆಚ್ಚಿನ ಕಂಟೆಂಟ್ಸಿಗೆ ಇದು ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಸೊ ಇಮೇಲ್ ಬಾಕ್ಸ್ ಬರ್ತಿರ್ತಾವೆ. ಸೊ ಟೇಕ್ ಕೇರ್, ಬೈ.